ಮಚ್ಚ ಒಂದು ಸಿಗರೇಟ್ ಇದ್ರೆ ಕೊಡು. ಹಾ ಮಚ್ಚ ಕೊಡ್ತೀನಿ ತಾಳು. ಮಚ್ಚ ಫಿಗರ್ ಮಾತ್ರ ಸಖತ್ತಾಗಿದೆಯಲ್ಲೋ, ಯಾರೋ ಈ ಹುಡುಗಿ ಇಷ್ಟು ದಿವ್ಸ ನೋಡಿದ್ದೇ ಇಲ್ಲ. ಬೇಡ ಮಚ್ಚ, ಆಕಿನ ತಂಟೆಗೆ ಮಾತ್ರ ಹೋಗಕ್ ಹೋಗ್ಬೇಡ. ಆಕಿನ ತಂಟೆಗೆ ಹೋದವ್ರು ಯಾರು ಇದುವರೆಗೂ ಬದುಕಿಲ್ಲ, ನೀನು ಹೋಗಕ್ ಹೋಗ್ಬೇಡ. ಏ ಬಿಡಲೋ, ಎಷ್ಟು ಚೆನ್ನಾಗಿದ್ದಾಳೆ, ಪ್ರಪೋಸ್ ಮಾಡ್ತೀನಿ ತಾಳು. ಮಚ್ಚ ಆಕೆ ಯಾರ ತಂಗಿ ಅಂತ ಗೊತ್ತ ನಿನಗ? ಆ ಗುಂಡಾ ಬಶ್ಯ ಅದನ್ಲ ಅವನ ತಂಗಿಕಿ. ಯಾರಾದ್ರೆ ನನ್ಗೇನು, ನನಗಿಷ್ಟ ಆಗ್ಯಾಳ, ನಾನು ಪ್ರಪೋಸ್ ಮಾಡ್ತೀನಿ ಅಷ್ಟ. ನೀವು ಊರಿಗೆ ಹೊಸಬಾದಿ, ನನಗೆ ಗೊತ್ತೈತೆ ಎಲ್ಲ, ನೀ ಏನು ಮಾಡಕ್ ಹೋಗ್ಬೇಡ, ಸುಮ್ಮನೆ ಇರು ಈಗ. ಬುಲ್ಬುಲ್, ಹೇಗಿದೀಯಾ? ತುಂಬಾ ಇಷ್ಟ ಆಗ್ಬಿಟ್ಟಿದ್ಯಾ ನನ್ಗೆ. ನಾ ಯಾರ ತಂಗಿ ಅಂತ ಗೊತ್ತಿದ್ದು ನನಗೆ ಹಿಂಗ್ ಮಾತಾಡ್ತಿದ್ಯಾ ನೀನು? ನೀನ್ ಯಾರ ತಂಗಿ ಆದ್ರೆ ನನ್ಗೇನು, ನೀನ್ ನನಗಿಷ್ಟ ಆಗಿದೀಯಾ ಅಷ್ಟೇ. ನನಗಿಷ್ಟ ಆಗಿದೆಯಾ ಅಂದ್ಬಳಕೆ ನೀನ್ ನನಗಿಷ್ಟ ಆಗಿದೀಯ. ಸೊ ನೀನ್ ನೋಡೋದಕ್ಕೂ ಸಖತ್ತಾಗಿದೆಯಾ, ಫಿಗರ್ ಮಾತ್ರ ಸಖತ್ತಾಗಿದೆ, ನನಗಿಷ್ಟ ಆಗಿದೆಯಾ ಅಷ್ಟೇ. ತಡಿ ವೇಟ್ ಮಾಡು, ನಿನ್ಗೆ ಇಷ್ಟ ಆಗಿದ್ದೀನಲ್ವಾ, ಬರ್ತಾರೆ ಈ ಸುದ್ದಿ ನಮ್ಮ ಅಣ್ಣನ್ಗೆ. ನಾನು ಯಾರಿಗೂ ಅಂಜೋದಿಲ್ಲ, ನೀನ್ ಅಂಜಿಸೋಕು ಹೋಗ್ಬೇಡ ನನ್ಗೆ. ಮಚ್ಚ ಬೇಡ, ಬಾರೋ ಬಾರೋ, ಅವ್ರ ಅಣ್ಣ ಬಂದ್ರಂದ್ರೆ ಮುಗೀತು ನನ್ನ ಕೈ. ನೀ ಸುಮ್ನಿರೋ. ಮತ್ತೆ ನಿಮ್ಮ ಹೆಸರೇನು? ಯಾವ ಕಾಲೇಜ್ ಓದುದು? ಏನ್ ಸಮಾಚಾರ? ಮಚ್ಚ ಅವ್ರ ಅಣ್ಣ ಬಂದ ಕಣೋ, ಬಾರೋ. ಹೋಗೋ, ಯಾರು ಬಂದ್ರೇನು? ಯಪ್ಪ ನಾ ಎಸ್ಕೇಪ್ ಆಗ್ತೀನಿ. ನೆಕ್ಸ್ಟ್ ಟೈಮ್ ಏನಾದ್ರೂ ಅವಳ ತಂಟೆಗೆ ಬಂದ್ರೆ ನೀನು ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಸೀದಾ ಮನೆಗೆ ಹೋಗು ಸಾಕು. ಬಾ ತಂಗಮ್ಮ ಹೋಗೋಣ. ನಿಂಗಿದ್ ಬೇಕಾಗಿತ್ತಾ? ಅವ್ರ ತಂಟಕ್ಕೆ ಹೋಗಕ್ ಹೋಗ್ಬೇಡ ನೀನು. ಅಣ್ಣ ನಾ ಕಾಲೇಜ್ಗೆ ಹೋಗಿ ಬರ್ತೀನಿ. ಅಲ್ಲ ನಾನು ಬರ್ತೀನಿ ಅಂದ್ರೆ ನಿಂಗೆ ಅಲ್ಲಿ ತನ ಬಿಡಾಕ? ಏನಿಲ್ಲ ಬೇಡ, ನಾ ಹೋಗಿ ಬರ್ತೀನಿ, ಏನ್ ತೊಂದ್ರೆ ಇಲ್ಲ ತಗೋ. ಬೇಡವಾ, ನಾನು ಬರ್ತೀನಿ ನಡಿ ಬಿಡಾಕಲ್ಲಿಗೆ. ಇಲ್ಲಣ್ಣ ನಾ ಹೋಗಿ ಬರ್ತೀನಿ, ಏನ್ ಇದನ್ ಮಾಡ್ಬೇಡ, ಹೋಗ. ಅಣ್ಣ ಕರೆದಿಲ್ಲ ನೋಡ, ತಂಗಿ ಸಾಲಿ ಕೊಂಟಾಳ, ಸ್ವಲ್ಪ ನಿಗಾ ಇಡಲ್ಲ ಆಯ್ತಣ್ಣ, ಹೇಳಿನಿ. ಅಲ್ಲ ನಾನು ನಿನ್ನೆನ ತಿಳಿಸಿನಿ, ನಿಂಗೆ ತಿಳ್ಕೊಳಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ನಿಂಗೆ? ನೋಡಿ ನಿನ್ ಪರಿಸ್ಥಿತಿ ನೋಡಕ್ ಆಗವಲ್ ನೋಡ. ನಾನು ನಿನ್ನೆ ನಾನು ತಮಾಷೆಗೋಸ್ಕರ ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳಿದೆ, ಬಟ್ ಇವತ್ತು ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡಾಕತ್ತೀನಿ. ನಿಮ್ಮ ಅಣ್ಣ ನನ್ನ ಕೊಂದ್ರೂ ಸರಿ, ನಾನು ಏನು ಮಾಡಕ್ಕಿಲ್ಲ. ನಾನು ಮಾತ್ರ ನಿಮ್ಮನ್ನು ಪ್ರೀತಿ ಮಾಡೋದು ಬಿಡಕ್ಕಿಲ್ಲ. ಅಲ್ರಿ ನೀನ್ ಯಾರ ನಮ್ಮ ಅಣ್ಣ ನಿಮಗೆ ಸಾಕಾಗೋಷ್ಟು ಒದ್ದಾಡ್ಲ? ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಹೇಳ? ನೋಡ್ರಿ, ನಾನು ಕೊನೆ ಉಸಿರು ಇರೋ ತನಕ ನಾನು ನಿಮ್ಮನ್ನ ಪ್ರೀತಿ ಮಾಡೋದು, ನಿಮ್ಮನ್ನ ಮದುವೆ ಆಗೋದು, ನಿಮ್ಮನ್ನ ಬಿಟ್ಟು ಮತ್ತೆ ಯಾರನ್ನೂ ಮದುವೆ ಆಗಲ್ಲ. ಯಾರು ಏನೇ ಮಾಡಿದ್ರು ನಾನು ತಡ್ಕೊತೀನಿ, ಆದ್ರೆ ನೀವನ್ನ ಬಿಟ್ಟಿರೋದಂತೂ ನಾ ತಡ್ಕೊಂಗಿಲ್ಲ. ನನ್ನ ಉಸಿರು ಹೋದ್ರೂ ಚಿಂತಿಲ್ಲ. ನೋಡ್ರಿ, ನಾವೀಗ ಮಾತಾಡೋದು ಯಾರಾದ್ರೂ ನಮ್ಮನ್ನ ನೋಡಿದ್ರಂದ್ರೆ ನಮ್ಮನ್ನ ಜೀವಂತವಾಗಿ ಉಳಿಸೋದಿಲ್ಲ. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಇಲ್ಲಿಂದ ಹೊರಟೋಗ್ಬಿಡಿ. ನೋಡ್ರಿ, ನಮ್ಮ ಮನಸ್ನಾಗ ಇದ್ದಿದ್ದೆಲ್ಲ ನಾನು ನಿಮ್ಮ ಮುಂದೆ ಹೇಳಿನಿ. ಇನ್ನೇನಿದ್ರು ನಿಮ್ಮ ಮನಸ್ನಾಗ ಇದ್ದದ್ದು ನೀವು ಹೇಳ್ಬೇಕಷ್ಟ. ನನ್ಗೀಗ ಪ್ರೀತಿ ಪ್ರೀತಿ ನಿನ್ನ, ಪ್ರೀತಿ ಪ್ರೀತಿ ನಿನ್ನ, ಲವ್ ಯು ಕನೆ, ಐ ಲವ್ ಯು ಟು ಕನೋ, ಲವ್ ಯು ಕನೆ. ಅಲ್ಲ ಅಣ್ಣ, ನಿನ್ನೆ ಆ ಸಂಖ್ಯಾಗ ಸಾಕಾಗೋಷ್ಟು ಒದ್ದಿವಿಲ್ಲ, ಆದ್ರೂ ಇವತ್ತು ತಂಗಿ ಹಿಂದ್ ಬಿದ್ದಾನ್ ನೋಡ್ರಿ ಅಣ್ಣ. ಅಷ್ಟು ಹೋದ್ರೂ ಆ ಬೋಸಡಿ ಮಗಗೆ ಇನ್ನ ಬುದ್ಧಿ ಬಂದಿಲ್ಲೇನ? ನಡಿಲೆ, ರೆಡಿ ಮಾಡ್ರಲಿ ಅವನ್ನ ಮಾಡೋನ್ ಇವತ್ತು. ಹೊತ್ತು ಹೊಂಡದ್ರಾಗ ಅವ್ನು ಹೊಳಿಗೆ ಹಾರಿಸ್ಬಿಡು ಇವತ್ತು. ಅಯ್ಯೋ ಬಂದ್ರಲ್ಲಪ್ಪ ಇವರು, ಹಿಡ್ಕೊರ್ಲಿ ಅವನ್ನ, ಇವತ್ತು ಹುಟ್ಲಿಲ್ಲ ಅನಿಸ್ಬಿಡು ಇವತ್ತು. ಡಿಶುಮ್ ಡಿಶುಮ್. ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಬಿಡ್ರೋ ಅಮ್ಮ, ಅಮ್ಮ ಪ್ಲೀಸ್ ಬಿಡ್ರೋ ಅಮ್ಮ, ಅಯ್ಯೋ ಅಮ್ಮ. ಸಾಯಿಸ್ರು ಈ ಬೋಸಡಿ ಮಗನ್ನ. ಅಣ್ಣ ಬಿಟ್ಬಿಡಣ್ಣ, ಸತ್ತೋದ ಅವನು. ತಂಗಿ ತಂಟೆಗೆ ಬರೋರ್ಗೆಲ್ಲ ಇದೇ ಗತಿ ಆಗ್ಬೇಕು. ಇವತ್ತೇ ವಾರ್ನಿಂಗ್ ಕೊಡು ಎಲ್ಲರಿಗೂ. ಆಯ್ತಣ್ಣ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಲೇ ಮಚ್ಚ, ಇವೆಲ್ಲ ಸಾಂಗ್ಗಳು ಫಿಲ್ಮ್ನಾಗ ಅಷ್ಟಕ್ಕೆ ಯಾಕೆ ಚಂದ? ಇವನೇನ ನಿಜ ಜೀವನದಾಗ ಮಾಡಕ್ ಹೋಗಿ ಅಂತ ತಿಳ್ಕೊ. ಮೊನ್ನೆ ಸಂಜೆನ ಹೊಳೆಗೆ ಹಾಕ್ಸಿದ್ರಲ್ಲ, ಹಂಗ ನಮ್ಮನ್ನು ಹೊಳೆಗೆ ಹಾಕಿಸ್ತಾರ. ಸುಮ್ಮನೆ ಮಚ ತಪ್ಪಾಯ್ತ್ಲಾ ಮಚ ತಪ್ಪಾಯ್ತ್ಲಾ. ಮಾರಯ್ಯ, ಇಷ್ಟೊತ್ತನ್ನ ಏನ್ ಹಾಳಾಗತ್ತೀನಿ, ಮತ್ತ ಅದ್ನ ಮಾಡಾಕತ್ತೀಯಲ್ಲ. ಇನ್ ಸಖತ್ತಾಗಿದ್ದಾಳೆ ಕಣೋ ಇವಳು, ಬಾ ಚೆನ್ನಾಗಿದ್ದಾಳೆ ಕಣೋ ನೋಡೋದಕ್ಕೆ. ನೀನು ಹೊಳಿಗೆ ಹೋಗ್ ರೆಡಿ ಇದೆಯಾ? ನಡಿ ಮನೆಗೆ ಹೋಗೋಣ. ನಡಿಲ್ಲ ಮಚ, ಮೊದಲು ಜಾಗ ಖಾಲಿ ಮಾಡೋಣ ನಡಿ. ಓ ಹಲೋ, ಓಯ್ ಸ್ಟ್ಯಾಂಡ್ ತೆಗಿರಿ, ಸ್ಟ್ಯಾಂಡ್. ಅಯ್ಯೋ ಕಳ್ಳಿ ಇವಳು, ಅಯ್ಯೋ ಮಳಿ ಇವಳು, ನನ್ನ ಕೊಂದೆ ಬಿಟ್ಟಲು. ಅಣ್ಣಂಗೆ ಲವ್ ಆಗಿದೆ. ಅಣ್ಣ ಯಾಕೆ? ಹಲೋ, ಸೈಲೆಂಟ್ ಆಗಿದೀಯಾ? ನೋಡಿಲಿ. ಏನು ಕೈಕಲ್ಲ ಆಡ್ತಿಲ್ಲ ನಮ್ಮ ಅಣ್ಣನು? ಅಣ್ಣ ಅಣ್ಣ, ಹುಡುಗಿನ ನೋಡಿ ಕಳೆದೋಗ್ಬಿಟ್ಟಿದ್ದಾನೆ ಅಣ್ಣ. ಹಂಗಲ್ಲೋ, ಅಣ್ಣಂಗೆ ಲವ್ ಆಗಿದೆ. ಒಡಿ ಒಡಿ, ಅಣ್ಣಂಗೆ ಲವ್ ಆಗಿದೆ.
ಅಣ್ಣ ಆಕಿ ನಮ್ಮ ಊರಾಗ ಬ್ಯಾಂಕ್ ಐತಲ್ಲ ಆ ಬ್ಯಾಂಕಿಗೆ ಬಂದಾಳ ಹೊಸ್ತಾಗಿ ಕ್ಯಾಶಿಯರ್ ಆಗಿ. ಹೌದಾ ಮಚ್ಚ, ಹಂಗಾದ್ರೆ ಹೋಗಿ ಒಂದು ಅಕೌಂಟ್ ಓಪನ್ ಮಾಡಿ ಬರೋಣ. ಸರಿ. ಅಣ್ಣಂಗೆ ಲವ್ ಆಗಿದೆ ಪಕ್ಕ ಕಣೋ, ಅಣ್ಣಂಗೆ ಲವ್ ಆಗಿದೆ. ಕಣೋ, ಆಕಿನ್ ನೋಡಿದ ತಕ್ಷಣ ನನ್ನ ಎದೆ ಬಡಿಕ ಢವಾ ಢವಾ ಅಂತ ಹೊಡ್ಕೊಡಕತ್ ಬಿಟ್ಟಿತ್ ಕಣೋ. ಓ ಹಂಗೆ. ಓ ಮೇಡಮ್, ನಿಲ್ರಿ ನಿಲ್ರಿ, ನಿಮ್ದು ಬ್ಯಾಂಕ್ನಾಗ ಒಂದು ಅಕೌಂಟ್ ಓಪನ್ ಮಾಡ್ರಿ ಮೇಡಮ್ ಅರ. ನಾನಲ್ರಿ, ಅಲ್ಲೇ ಅಕೌಂಟ್ ಓಪನ್ ಮಾಡೋರ್ ಕಡೆ ಹೋಗಿ ಕೇಳ್ರಿ. ಮಾಡ್ಕೊಡ್ರಿಲ್ಲ, ಹಂಗ್ಯಾಕ್ ಮಾಡ್ತೀರಿ? ಸೆನ್ಸ್. ಓ ಮೇಡಮ್ ನಿಲ್ರಿ. ಓಯ್, ನಾನು ನಿಮ್ಮನ್ನ ಯಾವಾಗ್ಲೂ ಮೇಡಮ್ಮ ಅಂತ ಹೋದ್ರವನ್ರಿ. ಇದು ನಿಮ್ ಡೈಲಾಗ್ ರೀ. ನೀವು ನಮ್ಮನ್ನ ಹಿಂಗ ಓದಿರ್ಬೇಕು ನೋಡ್ರಿ. ನೀವು ಯಾವಾಗ ನಮ್ಗೆ ಗಾಡಿ ಸ್ಟ್ಯಾಂಡ್ ತೆಗಿ ಅಂತ ಜೀವ ಉಳಿಸಿದ್ರಲ್ಲ, ಅವಾಗಿಂದ ನೀವು ನಮ್ಗೆ ಜೀವ ಆಗಿಬಿಟ್ಟಿರಿ ನೋಡ್ರಿ. ನಿಮ್ ಹಂಗ ನಮ್ಗೆ ಪುಷುಕ್ಕು ಮಾತಾಡಕಂತ್ರು ಬರಂಗಿಲ್ಲ. ನಮಗಂತೂ ನೀವು ಭಾಳ ಇಷ್ಟ ಆಗಿರಿ. ನಾವಂತೂ ನಿಮ್ಮನ್ನ ಕೊನೆ ತನ್ಕೊಂಡು ಪ್ರೀತಿ ಮಾಡವ, ಹಿಂಗ ಪ್ರೀತಿ ಮಾಡ್ತಾನ ಇರೋಣ ರೀ. ನನ್ ಮದುವೆ ಆಗೈತಿ. ಓ ಮೇಡಮ್, ಮಜಾಕ್ ಮಾಡ್ಬೇಡ್ರಿ. ನೋಡ್ರಿ, ನಾನು ಬಂದಾಗಿಂದ ನೋಡಕತ್ತೀನಿ, ಬರೇ ಬೆನ್ನಿಂದ ಬಂದ ಏನೇನ ಹೇಳಾಕತ್ತೀರಿ ನೀವು. ಅಲ್ಲ, ನೀವು ನನ್ಕಿನ್ನ ಚಿಕ್ಕವ್ರ ಗತೆ ಕಾಣ್ತೀರಿ. ಅದಂಗ್ರಿ ಲವ್ ಆಗತ್ತೆ ನಿಮ್ಗೆ ನೋಡಿದ ತಕ್ಷಣ? ಅದಂಗ್ ನೋಡಿದ ತಕ್ಷಣ ನೀವು ನಮ್ಗೆ ಇಷ್ಟ ಆಗ್ತೀರಿ? ನಾ ಹೆಂಗ್ ಒಪ್ಕೋಬೇಕಾಗತ್ತೆ ನೀವು ಹೇಳಿದ್ದೆಲ್ಲ? ಅಲ್ಲ, ನಾ ಮದುವೆ ಆಗೈತೆ ಅಂತ ಹೇಳಾಕತ್ತೀನಿ ಅವಾಗಿಂದ. ನೀವು ಕೇಳಿ ಹೋಗತ್ತಾಳ ಇಲ್ಲ? ನೋಡ್ರಿ, ಪ್ರೀತಿ ಮಾಡಕ್ ಬೇಕಾಗಿದ್ದು ವಯಸ್ಸಲ್ಲ, ಒಳ್ಳೆ ಮನಸ್ಸು. ಅಲ್ಲ, ಬೆಳಗ್ಗೆಯಿಂದ ನೋಡಕತ್ತೀನಿ. ನೋಡಿದ ತಕ್ಷಣ ಲವ್, ಮಾತಾಡಿದ ತಕ್ಷಣ ಪ್ರೀತಿ ಅನ್ಕೊಂತ ಹೇಳಾಕ ಇದೇನು ಮೂವಿ ಅಲ್ಲ. ಇದು ಪ್ರೀತಿ ಬದುಕೈತಿ. ಬದುಕನ್ನ ಹೆಂಗ್ ನಡೆಸ್ಕೋಬೇಕನ್ನೋದು ತಿಳ್ಕೊರಿ ಫಸ್ಟ್. ಹೋಗ್ರಿ ಕೆಲಸ ನೋಡ್ಕೊ ಹೋಗ್ರಿ. ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡ್ರಿ. ನಾನ್ ಸೆನ್ಸ್. ಓ ಮೇಡಮ್, ನಿಮ್ ಪುರಾಣ ಕೇಳಕ್ ನಾನು ಇಲ್ಲಿ ರೆಡಿ ಇಲ್ಲ. ನಾ ನಿಮ್ಮನ್ನ ಲವ್ ಮಾಡ್ತೀನಿ, ನೀವು ನನ್ನನ್ನು ಲವ್ ಮಾಡ್ಬೇಕು ಅಷ್ಟ. ಮೇಡಮ್, ಅಲ್ಲ ಮೇಡಮ್. ತಂಗಿ, ಯಾರು ನೀನು? ತಂಗಿ, ಅಲ್ಲಿ ಕಟ್ಟಿ ಮೇಲೆ ಯಾರ ಕುಂತಾರ ಒಂದಿಟ್ಟು ನೋಡಿ ಹೇಳ್ತೇನೆ. ಆಯ್ತ್ರಿ ಮೇಡಮ್, ನೋಡಿ ಹೇಳ್ತೀನಿ. ಇಲ್ರಿ ಮೇಡಮ್, ಯಾರು ಕುಂತಿಲ್ರಿ. ಅಲ್ಲಿ ಯಾರು ಕುಂತಿಲ್ರಿ. ಯಾಕೆ ಇಷ್ಟ ಅಂದಾಕತ್ತೀರಿ? ಏನಾಗೈತೆ ಹೇಳ್ರಿ. ನೋಡಯ್ಯವ್ವ, ಯಾರೋ ಒಬ್ಬ ಹುಡುಗ ನನಗೆ ಹಿಂದೆ ಬಿದ್ದುಬಿಟ್ಟಾನ ಬೇ. ಲವ್ ಮಾಡು ಅಂತ ಭಾಳ ಕಾಟ ಕೊಡಕತ್ತಾನ. ಏನು ಮಾಡ್ಬೇಕಂತ ಗೊತ್ತಾಗಲ್ದಾಗೈತೆ ನನಗರ. ರೋಡ್ನಾಗ ಅಡ್ಡಾಡಕ್ಕೂ ಅಂಜಿಕ್ ಬರಾಕತ್ತೈತೆ ನೋಡಿ ನಂಗೆ. ಯಾರು ಯಾವ ಲೋಫರ್? ನಮ್ಮ ಊರಾಗ ಹುಡುಗ್ಯಾರನ್ನ ಕಾಡ್ಸಾವ. ನಂಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ನೀವು ಅವು ಯಾರಂತ ಹೇಳ್ರಿ, ನಾವು ನಮ್ಮ ಅಣ್ಣಗೆ ಹೇಳ್ತೀನಿ, ಅವನ್ನ ಮಾಡಿಸ್ತೀನಿ. ಹಿಂದರಿ ನಮ್ಮ ಅಣ್ಣಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ನು ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾನೆ. ಭಾಳ ಚಲೋ ಆಗುತ್ತವ್ವ ನೀ ಏನಾರ ಹಿಂಗೆ ಮಾಡಿದೆ ಅಂದ್ರೆ. ನಿಮ್ಮ ನಂಬರ್ ಕೊಟ್ಟಿರ್ರಿ, ನಾನು ಅವ್ನಿಗೆ ಹೇಳ್ತೀನಿ. ಇದ್ಯಾರು ನಿನ್ನ ಫೋನ್ನಾಗಿರೋದು? ಅದು ನಮ್ಮ ಅಣ್ಣ ರೀ. ಇವಾಗೇನು ಕರಿಬೇಡ, ನಂಗೆ ಬ್ಯಾಂಕಿಗೆ ಟೈಮ್ ಆಗೈತಿ. ಒಮ್ಮೆ ನಾನು ಮುಗಿಸ್ಕೊಂಡು ಬರ್ತೀನಲ್ಲ, ನಾನು ಹಿಂಗೆ ಕಾಲ್ ಮಾಡ್ತೀನಿ, ಅವಾಗ ಕರ್ಕೊಂಡು ಬರೋಕ್ಕಂತ. ಏನು ನೀನು ನಂಬರ್ ಕೊಟ್ಟಿರಿ ನಂಗೆ ಹಂಗೆ. ಆಯ್ತು ತಗೋರಿ. 99 ಹಾಂ, ನಾನು ಹಿಂಗೆ ಕಾಲ್ ಮಾಡ್ತೀನಿ. ಸರ್, ಮೇ ಐ ಕಮಿಂಗ್? ಎಸ್, ಕಮಿನ್. ಸರ್, ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾ, ಹೇಳಿ. ಸರ್, ಅದು ರೀಟಾ, ಯು ಕ್ಯಾನ್ ಗೋ ನೌ. ಓಕೆ ಸರ್. ಸತಿ ಕುತ್ಕೊಳ್ಳಿ. ಸರ್, ಅದು ಏನಂದ್ರೆ, ನಾನು ಬಂದಾಗಿದ್ದ ಒಬ್ಬ ಹುಡುಗ ನನ್ನನ್ನು ತುಂಬಾನೇ ಕಾಡಿಸ್ತಿದ್ದಾನೆ. ಲವ್ ಮಾಡು ಅಂತ ಹೇಳಿ ತುಂಬಾನೇ ಟಾರ್ಚರ್ ಕೊಡ್ತಿದ್ದಾನೆ ಸರ್. ನಾ ಎಲ್ಲಿ ಹೋದ್ರೂ, ಹೇಗೆ ಬಂದ್ರೂ, ಯಾವ ಕಡೆಯಿಂದ ಬಂದ್ರೂ ನಾನು ಸುತ್ತೊಡೆದು ಬರೀ ಪೀಡಿಸ್ತಿದ್ದಾನೆ. ಮದುವೆ ಆಗು ಹಂಗೆ ಹಿಂಗೆ ಅಂತ. ಪ್ಲೀಸ್ ಸರ್, ನಂಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾರಮ್ಮ ಅವ್ರ ಹೆಸರು ಹೇಳು? ಯಾರಂತ? ನಮ್ಮೂರಲ್ಲಿ ಹಂಗೆಲ್ಲ ಯಾರಿಲ್ಲ. ಯಾರಮ್ಮ? ಸರ್, ಅವ ಏನೋ ಬಶ್ಯ ಅಂತೆ ನೋಡಿ ಸರ್. ಬಶ್ಯ. ಅವನು ರೌಡಿ ಬಶ್ಯನಾ? ಹಾಂ, ಹೌದು ಸರ್. ಅಮ್ಮ, ಅವನ ತಂಟೆಗೆ ಮಾತ್ರ ಹೋಗ್ಬೇಡಮ್ಮ. ಅವನು ಊರಿಗೆ ಕೆಟ್ಟವನು, ಭಾಳ ಕೆಟ್ಟವನು. ಅವನು ಯಾರ ಮಾತು ಕೇಳೋದಿಲ್ಲ, ಸಾಯಿಸಾಕ್ಬಿಡ್ತಾನೆ ಎಲ್ಲಾರನು. ನೀನು ಸ್ವಲ್ಪ ಅನುಸರಿಸ್ಕೊಂಡು ಹೋಗು ಅಷ್ಟೇ. ಅವ ಮಾಡಂತೆಲ್ಲ ಸುಮ್ಮನೆ ಇದ್ಬಿಡು ಅಷ್ಟೇ. ಸರ್, ಅದು ಅದೇಂಗಾಗುತ್ತೆ ಸರ್ ನೀವಾದ್ರೆ ಸ್ವಲ್ಪ. ಈ ವಿಚಾರದಲ್ಲಿ ನನ್ಗೆ ಆಗಲ್ಲಮ್ಮ, ಯಾಕಂದ್ರೆ ನಾನು ನೋಡಿದ್ದೀನಿ ಅವ್ನು ಎಂತವನು ಅಂತ. ನೀನೇ ಸ್ವಲ್ಪ ಸಹಕರಿಸ್ಕೊಂಡು ಹೋಗು. ಮಾಡಂತೆಲ್ಲ ಸುಮ್ಮ ಇದ್ಬಿಡು ಅಷ್ಟೇ. ಅಂದದ ಗೊಂಬೆಗೆ ಹೂವಿನ ಸಿಂಗಾರ, ವಾವ್, ನನ್ನ ಹುಡುಗಿ ಬಂತು. ಏನ್ ಚಂದ ಕಾಂತಿಯೇ ನನ್ನ ಸುಬ್ಬಿ, ನೋಡೋದಕ್ಕೆ 2 ಕಣ್ಣು ಕಾಲದಲ್ಲೇ. ಸುಬ್ಬಿ, ಐ ಲವ್ ಯು ಕಾನೆ. ಮನಸಾರೆ ಮಾತಾಡೆ ನನ್ನ ಬುದ್ದು, ನನ್ನ ನೆನಪಾದ್ರೆ ಫೋನ್ ಮಾಡೇ ನನ್ನ ಮುದ್ದು. ಈ ಗೆಳೆಯನ ಮರಿಬ್ಯಾಡೆ. ನಿಮ್ಮನ್ನ ಕೈ ಮುಗಿತೀನಿ, ನನ್ನ ಕೈ ಬಿಟ್ಬಿಡ್ರಿ. 4 ಜನ ನೀವು ಕೈ ಹಿಡ್ಕೊಂಡಿದ್ದು ನೋಡಿದ್ರೆ ನಾನು 100 ಜನ 100 ಮಾತಾಡೋದು ನನಗೆ ಇಷ್ಟ ಇಲ್ಲ. ನೋಡ್ರಿ, 100 ಜನ ಮಾತಾಡೋದು ನನ್ಗೇನು ಗೊತ್ತಾಗಲ್ಲ. ನಾನು ನಿಮ್ಮನ್ನು ಲವ್ ಮಾಡ್ತೀನಿ. ನಾನು ನಿಮ್ಮನ್ನು ಕೊನೆ ತನಕ ಕಣ್ಣು ಇಟ್ಕೊಂಡು ನೋಡ್ಕೊತೀನಿ. ನೀವು ನನ್ನನ್ನು ಲವ್ ಮಾಡಿ ಅಷ್ಟೇ. ಓ ಮೇಡಮ್, ಒನ್ಸ್ ಅಗೇನ್ ಐ ಲವ್ ಯು. ಕಾನೆ, ಐ ಲವ್ ಯು ಕಾನೆ. ಓ ರೀ ಮೇಡಮ್ ಅರ, ನಿಮ್ಗ ಸಾಂಗ್ ಹಾಡಾಕತ್ತಿದ್ದ. ಅಷ್ಟ್ ಪ್ರೀತಿಯಿಂದ ನಾನು ಹಾಡಾಕತ್ತೀನಿ, ನೀವು ಹಂಗ ಹೊಂಟ್ರಿಲ್ಲ ರೀ. ಏನ್ರಿ ನಿಮ್ ಪ್ರಾಬ್ಲಮ್? ನೋಡ್ರಿ ಮೇಡಮ್ಮ, ನಾನು ನಿಮಗೆ ಅವತ್ತ ಹೇಳಿನಿ ನಂದೇನ್ ಪ್ರಾಬ್ಲಮ್ ಅಂತ ಹೇಳಿ. ನಿಮ್ಗೆ ಎಷ್ಟು ಹೇಳಿದ್ರೆ ಅರ್ಥನ ಆಗಲ್ದೇ ನಿಮಗ? ನೋಡ್ರಿ ಮೇಡಮ್ಮ, ನಾನು ನಿಮ್ಗೆ ಇವತ್ತು 1 ದಿನ ಟೈಮ್ ಕೊಡ್ತೀನಿ. ನಾಳೆ ಅನ್ನೋದ್ರೊಳಗ ನೀವು ನಾ ಏನು ಹೇಳ್ತೀನಿ ಅದು ಒಪ್ಕೊಲಿಕ್ಕಂತಂದ್ರೆ ನೀವು ಹೆಸರು ಮೇಲೆ ಚೀಟಿ ಬರೋದಿಟ್ಟು ನಾನು
ಸಾಯ್ತೀನಿ ನೋಡ್ರಿ ಮೇಡಮ್ ಅರ. ನಾನ್ ಸೆನ್ಸ್. ಓ ಮೇಡಮ್, ಇವತ್ತೊಂದೇ ದಿನ ಟೈಮ್ ನೆನಪಿರ್ಲಿ. ನಿನ್ನ ಕಂಡ ಕ್ಷಣದಿಂದ ಯಾಕೋ ಲಾಲ ಲಾಲ ಲಾಲ. ಓ ಮೇಡಮ್ ಅವ್ರು ಒಪ್ಕೊಂಡಂಗೆ ಕಾಣ್ತೈತಿ. ನನ್ಗೆ ಎಷ್ಟೋ ಜನ ಪ್ರಪೋಸ್ ಮಾಡಿದ್ರು, ಆದ್ರೂ ನನ್ನ ಮನಸ್ಸಿನ ಮಾತು ಯಾರಿಗೂ ಹೇಳಿದ್ದಿಲ್ಲ. ಈ ಹಳ್ಳಿಗೆ ಬಂದ್ಮೇಲೆ ನೀವು ಮಾಡಿದ ಸ್ಟೈಲ್ಗಳ ಪ್ರಪೋಸ್ ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿಪ್ಪ. ಐ ಲವ್ ಯು ಕಣ್ರಿಯಪ್ಪ. ನಿಮ್ಮ ಮನ್ಸಿನ ಮಾತು ನಂಗೆ ಕೇಳಿದಾಗ ಭಾಳ ಖುಷಿ ಆಯ್ತು ನೋಡು. ಓ ಅಣ್ಣ ಎದ್ದೇಳಣ್ಣ. ಅನ್ನೋ ಅನ್ನೋ ಮಚ್ಚ, ಇಷ್ಟೊತ್ತು ಬಿದ್ದಿದ್ ಕಣ್ಸ ಇದು. ಏ ಅಣ್ಣ, ಕನಸು ಕಾಣ್ಕೊಂತ ಮಕ್ಕೊಂಡಿಯಲ್ಲ, ಎದ್ದೇಳ ಸಾಕು. ಏನ್ರಿ ಮೇಡಮ್, ಏನ್ ಡಿಸೈಡ್ ಮಾಡಿದ್ರಿ? ನೋಡ್ರಿ, ನೀವು ನೋಡಿದ್ರ ಏನೇನೋ ಮಾತಾಡ್ತೀರಿ, ಮಾತು ಎತ್ತಿದ್ರೆ ವಿಷ ಕುಡಿತೀನಿ ಅಂತಿರಲ್ಲ. ಅದಕ್ಕೆ ನನ್ಗೇನು ಅಭ್ಯಂತರ ಇಲ್ಲ. ನೀ ನಮ್ಮ ಮನೆಯವ್ರ ಬಂದು ಒಪ್ಸಿದ್ರೆ ನನ್ಗೇನು ಓಕೆನಾಯ್ತು ನೋಡ್ರಿ. ನೀವು ಒಪ್ಕೊಂಡ್ರಲ್ಲ ಅಷ್ಟ್ ಸಾಕ್ ಬಿಡ. ನಿಮ್ಮ ಮನೆಯವ್ರು ಒಪ್ಸೋದ್ ನನ್ ಪಾಲಿಗೆ ಬಿಟ್ಬಿಡ್ರಿ. ನೀವು ಅದ್ರ ಬಗ್ಗೆ ಚಿಂತಿನ ಮಾಡ್ಬೇಡ್ರಿ. ಈ ಜಗತ್ನ ಒಪ್ಪಿಸ್ತೀನಿ, ನೀವು ನಮ್ಮನ್ನ ಇಷ್ಟಪಟ್ಟಿರಿ ಅಂದ್ ಬೆಳಕ. ಯಾವ ಬರ್ಬೇಕು ಹೇಳ್ರಿ? ಈಗ ಬರ್ಬೇಕನ್ರಿ? ಪಕ್ಕಾಲ ನೀವು ನಮ್ಮನ್ನ ಲವ್ ಮಾಡ್ತಿರಲ್ಲ? ಪಕ್ಕಾಲ? ಹೌದ್ ನೋಡ್ರಿ. ನೋಡ್ರಿ ಹಂಗಾರ ಹೋಗೋಣ ನಿಮ್ಮ ಮನೆಗೆ. ಬಸ್ಸಾ ಅಂತ ನೋಡ್ರಿ ಇವ್ರ ಹೆಸರು. ಇವ್ರ ಊರ್ನಾಗ ಫುಲ್ ಹವಾ ಮಾಡ್ಯಾರ. ಇವರು ನನಗೆ ಒಂದು 15 ದಿನದಿಂದ ಲವ್ ಮಾಡು ಅಂತ ಗಂಟು ಬಿಟ್ಬಿಟ್ಟಾರ ನೋಡ್ರಿ. ಅದಕ್ಕೆ ನಮ್ಮ ಮನೆಯವ್ರು ಒಪ್ಪಿಸ್ ಬರ್ರಿ ಅಂತ ಕರ್ಕೊಂಡು ಬಂದೀನಿ ನೋಡ್ರಿ. ಹೌದ್ರಿ? ಹೌದಾ? ಬರ್ರಿ ಕುತ್ಕೋ ಬರ್ರಿ ಇಲ್ಲಿ. ನೀವು ಪರ್ಮಿಷನ್ ಕೊಟ್ರೆ ಲವ್ ಮಾಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಏನಾದ್ರೂ ಕುಡಿಯೋದಕ್ಕೆ ತಂದ್ಕೊಡೋ ಅವ್ರಿಗೆ ಸ್ವಲ್ಪ. ಏನ್ ಬೇಡ ಬಿಡಿ. ಹಾಗೆ ತಿನ್ನಕ್ಕೂ ಏನಾದ್ರೂ ತಗೊಂಡ್ಬಾ ಅವ್ರಿಗೆ. ಅದೆಲ್ಲ ಏನ್ ಬೇಡ, ಇದೆಲ್ಲ ಏನ್ ಬೇಡ. ಒಂದ್ ಲೋಟ ನೀರು ಸಾಕು. ಅಲ್ಲ, ಇಂಥ ಸುದ್ದಿ ಹೇಳಿದಿರಾ? ಓಕೆ, ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮತ್ತೆ ಬ್ರದರ್, ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಇಟ್ಕೊಳ್ಳೋಣ. ಅಲ್ಲ ಬ್ರದರ್, ಈ ವಿಷಯನೆಲ್ಲ ನಮ್ಮ ನೆಂಟ್ರಿಗೆಲ್ಲ ಹೇಳ್ಬೇಕಾಗುತ್ತೆ. ಈ ವಿಷಯ ಕೇಳಿ ಫುಲ್ ಖುಷಿ ಪಡ್ತಾರೆ ನಮ್ಮ ನೆಂಟ್ರೆಲ್ಲ. ತಗೊಳ್ಳಿ. ಓ ಮೇಡಮ್, ಏನಿದು? ಏನ್ರಿ, ಅವ್ರು ತಿಂದಿರೋ ತಾಟನ ನನಗೆ ವಾಪಸ್ ಕೊಡ್ತಿದ್ರೆ ನಾನು ಅಷ್ಟೊಂದು ಚೀಪ್ ಅಂತ ಕಾಣಕತ್ತೀನಿ ಏನ್ ನಿಮ್ಗೆ? ಅವ್ರು ತಿಂದಿದ್ದು ಅಂಜಲ ನಾ ಎಲ್ಲ ತಿನ್ಬೇಕಂತೀರೇನ್ ನೀವು? ಗೀತಾ, ಬಾ ಒಳಗ್ ಬಾ. ಮೊನ್ನೆ ಕೇಳ್ತಿದ್ದಲ್ಲ ನಮ್ಮೂರಲ್ಲಿ ನಮ್ಮ ಹೆಣ್ಮಕ್ಳನ್ನ ರೇಗ್ಸೋ ಲೋಫರ್ ಯಾರು ಅಂತ. ಇವ್ರೇ ನೋಡು. ಅವ್ರನ್ನ ಯಾರಂತ ತಿಳ್ಕೊಂಡ್ರಿ? ಅವ್ರು ನಮ್ಮ ಯಜಮಾನ್ರದಾರ. ಏನಂದಿ ನೀನ? ಇನ್ನೊಬ್ರು ತಿನ್ಬಿಟ್ಟು ಎಂಜಲನ ತಿನ್ನಂಗಿಲ್ಲ ಅಂತಂದ್ರಲ್ಲ. ಮತ್ ನಾ ಏನ? ಹುಡುಗಿರಂದ್ರೆ ಏನಂತ ತಿಳ್ಕೊಂಡಿ ನೀನು? ಅಷ್ಟು ಚಿಲ್ಲರ್ ಅಂತ ತಿಳ್ಕೊಂಡಿ ನೀನು ನಮ್ಮನ್ನ? ನೀವು ಕಣ್ಬಿಟ್ರೆ ನಾವು ಹಲ್ಕಿಸ್ಕೊಂಡು ನಿಂತ್ಬಿಡ್ಬೇಕಾ? ನೀವು ಆಡೋ ಹುಡುಗಾಟಕ್ಕೆ ನಾವೇನು ಆಟದ ಗೊಂಬೆಗಳ? ನೀವೇನು ಬಂದ್ಬಿಟ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀರಾ? ಹುಡುಗಿರ ಮನಸ್ಸಲ್ಲಿ ಏನಿದೆ ಅಂತ ಒಂದ್ಸಲನಾದ್ರೂ ತಿಳ್ಕೊಂತೀರಾ ನೀವು? ರೇಷನ್ ಅಂಗಡಿಯಲ್ಲಿ ರೇಷನ್ ಅಕ್ಕಿ ಸಿಗ್ತೈತಲ್ಲ, ಹಂಗಂತ ಹೇಳಿ ತಿಳ್ಕೊಂಡಿದ್ದೀರಾ ಹುಡುಗಿರ್ನ? ಅದು ಹುಡುಗಿರಿಗೆ ಎಷ್ಟು ಟಾರ್ಚರ್ ಆಗುತ್ತೆ ಅಂತ ಒಂದಿನಾದ್ರೂ ತಿಳ್ಕೊಂಡಿದ್ದೀರಾ ನೀವು? ನೀವು ಮಾಡ್ತಿರೋ ಈ ಹಲ್ಕ ಕೆಲಸಗಳೆಲ್ಲ ನನ್ನ ಮೇಲೆ ಎಷ್ಟು ದುಷ್ಪರಿಣಾಮ ಬೀಳ್ತಿದೆ ಅಂತ ನಿಮ್ಗೆ ಗೊತ್ತಿದೆಯಾ ಸ್ವಲ್ಪನಾದ್ರೂ? ನಮ್ಮ ಮನೆಯವ್ರ ಜೋಡಿ ನಾನು ಚೆನ್ನಾಗಿ ಮಾತಾಡಕ್ಕಾಗ್ತಿಲ್ಲ, ನೆಮ್ಮದಿಯಾಗಿ ಹೊರಗೆ ಓಡಾಡಕ್ಕಾಗ್ತಿಲ್ಲ, ನೆಮ್ಮದಿಯಾಗಿ ಮಲ್ಕೊಳಕ್ಕಾಗ್ತಿಲ್ಲ ನನಗೆ. ನಾನು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದವಳು. ನೀ ಮಾಡೋ ಕೆಲಸದಿಂದ ನಮ್ಮ ಮನೆ ಮರ್ಯಾದೆ ಎಲ್ಲ ಏನಾಗಬಾರ್ದು. ನಿಮ್ಮ ಮನೆ ಹೆಣ್ಮಕ್ಳಂದ್ರೆ ಒಂದು ಹುಲಿಗತೆ ಇರ್ತಿರಲ್ಲ, ಬೇರೆಯವ್ರ ಮನೆ ಹೆಣ್ಮಕ್ಳಂದ್ರೆ ನಿಮ್ಗೆ ಅಕ್ಕೋಚಿತ್ತಾಗತ್ತಲ್ಲ. ಏ ಅಣ್ಣ, ಅವಳಿರೋ ಜಾಗದಾಗ ನಾನೇನಾರು ಇದ್ದಿದ್ರೆ ನನಗೂ ಹಿಂಗ ಮಾಡ್ತಿದ್ದೀನಿ. ನೀ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ ನಂಗೆ ನಾಚಿಕೆ ಆಗ್ತಿದೆ ನೋಡು. ತಂಗಿ, ಸಾರಿ ತಂಗಿ, ನನ್ ದಯವಿಟ್ಟು ಕ್ಷಮಿಸ್ಬಿಡು ತಂಗಿ. ಅಣ್ಣ, ನನಗ್ ಸಾರಿ ಕೇಳಬೇಡ, ಮೊದ್ಲು ಅವ್ರಿಗೆ ಕೇಳ. ಸಾರಿ ರೀ. ಈ ಕಿರುಚಿತ್ರದ ಮೂಲಕ ತಿಳಿಸೋದೇನೆಂದರೆ, ಎಷ್ಟೋ ಪುಂಡುಪೋಕಗಳು ಈ ತರ ಮಾಡುವುದರಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾರೆ. ಹೆಣ್ಣನ್ನ ಕೇವಲ ಕತೆ ಕಾದಂಬರಿಗಳಲ್ಲಿ ಗೌರವಿಸುವುದಲ್ಲ, ನಮ್ಮ ನಿಜ ಜೀವನದಲ್ಲಿ ಕೂಡ ನಾವು ಅದನ್ನು ಅಳವಡಿಸಿಕೊಂಡಾಗ ಮಾತ್ರ ಅದು ಗೌರವ. ಅವಳು ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಎಲ್ಲ ಪಾತ್ರವನ್ನು ನಿರ್ವಹಿಸಿದ್ದಾಳೆ. ಅವಳಿಗೆ ನಾವು ಗೌರವಿಸುವುದರಿಂದ ನಮ್ಮ ಜೀವನ ಸಾರ್ಥಕ. ಧನ್ಯವಾದಗಳು.